ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧರ್ಮ, ಅರ್ಥ, ಕಾಮ ಯಾವ ಪುರುಷಾರ್ಥಗಳಲ್ಲೂ ನಿನ್ನನ್ನ ಮೀರಿ ನಡೆಯುವುದಿಲ್ಲ, ನಿನ್ನನ್ನ ಅಗಲಿ ಹೋಗುವುದಿಲ್ಲ, ನಿನ್ನ ಸಾಹಚರ್ಯ ಬಿಡುವುದಿಲ್ಲ ಅಂತ ಭಾಷೆ ಕೊಟ್ಟು ಮದುವೆ ಎನ್ನುವಂಥ ಮಧುರ ಬಾಂಧವ್ಯವನ್ನ ಬೆಸೆಯುವುದೇ ಈ ಮಾಂಗಲ್ಯ. ಹಾಗಾದ್ರೆ ಈ ಮಾಂಗಲ್ಯ, ಮಂಗಳಸೂತ್ರ, ಕರಿಮಣಿ ಸರ, ತಾಳಿ ಪ್ರತಿಯೊಬ್ಬ ಮಹಿಳೆಯ ಪಾಲಿಗೂ ಕೂಡ ಅತ್ಯಮೂಲ್ಯವಾದಂಥ ಒಡವೆ. ಹಾಗಾದ್ರೆ ಮಾಂಗಲ್ಯದ ಮಹತ್ವ ಏನು, ಮಾಂಗಲ್ಯ ಧಾರಣೆಯ ನಿಯಮಗಳೇನು, ಇದೆಲ್ಲವನ್ನ ತಿಳ್ಕೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ ದೀರ್ಘ ಸುಮಂಗಲಿ. ಮಾಂಗಲ್ಯದ ಮಹತ್ವವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಎಂದಿನಂತೆ ಮಾಂಗಲ್ಯ ಎನ್ನುವಂಥದ್ದು ಬಹಳ ಮಹತ್ವ, ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅತ್ಯಮೂಲ್ಯವಾದಂಥ ಒಡವೆ ಅಂತ ಹೇಳಿದೆ. ಸೊ ಎಷ್ಟು ಮಹತ್ವ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ? ಎಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಹೌದು, ವ್ಯವಹಾರದಲ್ಲೂ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹ ಅಂತ ಆಗಬೇಕಿದ್ರೆ ಮಾಂಗಲ್ಯ ಬೇಕು. ಇಲ್ಲಿ ಶಾಸ್ತ್ರಕ್ಕಿಂತ ಮುಖ್ಯ ವ್ಯವಹಾರ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಒಂದು ಹೆಣ್ಣು ಗಂಡು ಅಂದರೆ ಸೇರ್ತಾರೆ ಅಂತ ಆದರೆ ಅಲ್ಲಿ ಒಂದು ಮಾಂಗಲ್ಯ ಸೂತ್ರ ಕಟ್ಟಿಕೊಳ್ತಾರೆ. ಇದರಲ್ಲಿ ವ್ಯಾವಹಾರಿಕ ಒಂದು ನಿರ್ಬಂಧನೆಯೂ ಇದೆ. ಒಂದು ಕರಿಮಣಿ ಕಟ್ಟಿಲ್ಲ ಅಂದರೆ ಆ ಹೆಣ್ಣನ್ನು ನೋಡುವ ದೃಷ್ಟಿ, ಅವಳಿಗೆ ಕೊಡುವಂಥ ಗೌರವ, ಅವಳ ಮರ್ಯಾದೆಯೇ ಬೇರೆ. ಒಂದು ಕರಿಯ ಕುತ್ತಿಗೆಯಲ್ಲಿ ಒಂದು ಕರಿ ಮಣಿ ಒಂದು ಇದೆ ಅಂತ ಆದರೆ ಅವಳ ಗೌರವ, ಅವಳ ಸ್ಥಾನ, ಅವಳ ಮಾನ, ಅವಳ ಕೀರ್ತಿ ಎಲ್ಲವೂ ಜಾಸ್ತಿ. ಹಾಗಾಗಿ ಈ ಮಾಂಗಲ್ಯ ಧಾರಣೆ ಹೇಳೋದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಮಾಂಗಲ್ಯ ಇಡೀ ವಿವಾಹದಲ್ಲಿ ಮುಖ್ಯವಾದದ್ದೇ ಮಾಂಗಲ್ಯ. ಮಂಗಲ ಕಾರ್ಯ ಅಂತ ಏನಾದರೂ ಆದದಿದ್ದರೆ ಮಾಂಗಲ್ಯ ಧಾರಣೆಯಿಂದಲೇ. ಇವತ್ತು ಮಂಗಲ ಮಹೋತ್ಸವ ಅಂತ ಹೇಳ್ತೇವೆ, ಈ ಮಂಗಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ತೇವೆ ಕರೆ ಮಾಡುವಾಗ. ಹಾಗಾದರೆ ಈ ಮಂಗಲ ಅನ್ನುವ ಪದ ಯಾವುದರಿಂದ ಬಂತು ಅಂದರೆ ಮಾಂಗಲ್ಯ ಧಾರಣೆಯಿಂದಲೇ ಬಂತು. ಮಾಂಗಲ್ಯ ತಂತುನಾ ಅನೇನ ಮಮ ಜೀವನ ಹೇತುನಾ, ನನ್ನ ಜೀವನದ ಉದ್ದಕ್ಕೂ ಸಹ ನಿನ್ನೊಟ್ಟಿಗೆ ಸಹಬಾಳ್ವೆ ಮಾಡುವುದಕ್ಕಾಗಿ ಹೇ ಸುಬಗೆ ಅಂದರೆ ಹೇ ಸುಂದರಿ, ಹೇ ಶ್ರೇಷ್ಠಳೆ, ಹೇ ಪೂಜ್ಯಳೆ, ತ್ವಮಜೀವ ಶರದಾಂಶತಂ, ನೀನು 100 ವರ್ಷ ಆಯುಷ್ಯವಂತರಾಗಿ ಬಾಳಬೇಕು. ಅದಕ್ಕಾಗಿ ಈ ಸೂತ್ರವನ್ನು ನಿನ್ನ ಕುತ್ತಿಗೆಗೆ ಬಂಧನ ಮಾಡ್ತೇನೆ ಅಂತಾನೆ. ಹಾಗಾಗಿ ಕರಿಮಣಿ ಕಟ್ಟುವುದು ಅಂತೆಯೇ ಕಕ ಬಳ್ಳಿಯಿಂದ ಶುರುವಾಗ್ತದೆ. ಕರಿಮಣಿ ಕಟ್ಟುವುದು, ಕಾಲಿಗೆ ಉಂಗುರ ಹಾಕೋದು. ನೋಡಿ, ಒಂದು ಹೆಣ್ಣು ಸುಮಂಗಲಿ ಆಗಬೇಕಿದ್ರೆ ಮೊದಲೇ ಕರಿಮಣಿ, ಹಾಗೆ ಕಾಲಿಗೆ ಉಂಗುರ ಹಾಕ್ತಾರೆ. ಅದೆರಡೂ ಬಹಳ ಮುಖ್ಯವಾದದ್ದು. ಹಾಗಾಗಿ ತಾಳಿ ಕಟ್ಟಿ ಕೈಯ ಹಿಡಿದ ಗಂಡನಿಂದ ನಿನ್ನ ಬಾಳವೇ ಆಗುವುದು ಬಾಳು ಚಂದ ಅಂತ ಮೊದಲ ಕಾಲದಲ್ಲಿ ನಾವು ಎಷ್ಟೋ ಸಣ್ಣಿರುವಾಗ ಹೇಳ್ತಿದ್ದೇವೆ, ಶಾಲೆಯಲ್ಲಿ ಎಲ್ಲ ಈ ಪದ್ಯಗಳು ಹೇಳ್ತಿದ್ರು. ಹಾಗಾಗಿ ಯಾವ ಹೆಣ್ಣು ತಾಳಿ ಕಟ್ಟಿದ ಗಂಡನೊಟ್ಟಿಗೆ ನಿಜವಾಗಿ ಬಾಳೆ ಮಾಡ್ತಾಳೆ ಅವಳ ಜೀವನ ನಿಜವಾಗಿ ಸುಂದರವಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಅದರ ಮಹತ್ವದ ಅರಿವಿಲ್ಲದೆ ಈ ಮದುವೆ ಅನ್ನೋದು ಅಲಂಕಾರ, ವೈಭವ, ಆಡಂಬರದಿಂದ ಕೂಡಿದೆ. ಇವತ್ತು ಕರಿಮಣಿ ಹೇಳ್ತಾರೆ, ಒಂದು ಮಣಿಯೂ ಇರುವುದಿಲ್ಲ. ಕರಿಮಣಿ ಕಟ್ಟುವುದಕ್ಕೆ ಇವತ್ತು ವೈಭವ ಹೆಚ್ಚಾಗಿದೆ. ಸೂತ್ರದಲ್ಲಿ ಕಟ್ಟಬೇಕು ಅಂತ ಹೇಳಿದೆ. ಕರಿಮಣಿಯನ್ನು ಒಂದು ನುಗುಲಲ್ಲಿ ಪೋಣಿಸಿ ಕಟ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಈಗಲೂ ಹಾಗೆ ಕಟ್ಟಬೇಕು. ಆದರೆ ಕರಿಮಣಿ ಅನ್ನೋದು 1 kg ನಾಯಿ ಸರಪಳಿ ಹಂಗೆ ಮಾಡಿಸ್ತಾರೆ. ಅದರ ತುದಿಗೆ ಒಂದು ಕರಿಮಣಿ ಇರೋದಿಲ್ಲ, 2 ಪದಕ, 2 ಗುಂಡು ಇರ್ತದೆ. ಅದು ಆ ಸರಪಳಿ ಭಾರ ಎಷ್ಟಿರುತ್ತೆ ಕೇಳಿದ್ರೆ ಹೆಣ್ಣಿಗೆ ಹೊರಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಕೇಳಿದ್ರೆ ಅಷ್ಟು ದೊಡ್ಡ ಕರಿಮಣಿಯನ್ನು ಹಾಯ್ಕೊಂಡು ಅವಳು ಬೀದಿಯಲ್ಲಿ ಹೋದರೆ ಅವಳಕ್ಕೆ ಪ್ರಾಣಕ್ಕೆ ಚಕ್ರ ಆಗುವಂಥದ್ದು ಕರಿಮಣಿ. ಆದ್ದರಿಂದ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕರಿಮಣಿ ಇವತ್ತು ಪ್ರಾಣಕ್ಕೆ ಚಕ್ರ ಆಗುತ್ತೆ ಎನ್ನುವಂಥ ಭಯದಿಂದ ಕರಿಮಣಿಯನ್ನು ಕಟ್ಟಿಸ್ಕೊಳ್ತಾರೆ. ಆ ನಂತರ ಅದನ್ನು ಬಿಚ್ಚು ಗಾಡ್ರೇಜ್ನಲ್ಲಿ ಇಡ್ತಾರೆ. ಇಷ್ಟು ಕರಿಮಣಿಯ ಮಹತ್ವ, ಅದರ ಬೆಲೆ ಕಡಿಮೆ ಆಗಿದೆ. ನಿಜವಾಗಿಯೂ ಕರಿಮಣಿ ಅನ್ನೋದು ಆಡಂಬರಕ್ಕೆ ಕಟ್ಟುವುದಲ್ಲ, ಅಲಂಕಾರಕ್ಕೆ ಕಟ್ಟುವುದಲ್ಲ. ನಿಜವಾಗಿ ಕರಿಮಣಿ ಅನ್ನುವಂಥದ್ದು ಅದರಲ್ಲಿ 108 ಮಣಿಗಳಿಂದ, ಅದರ ಜೊತೆಗೆ 2 ಹವಳ, 2 ಅದರ ಜೊತೆಗೆ ತಾಳಿ. ಯಾಕಂದರೆ ತಾಳಿದವರು ಬಾಳುವರು ಅಂತ. ತಾಳಿ ಕಟ್ಟುವ ಉದ್ದೇಶ ಏನು? ಏ ಹೆಣ್ಣೆ, ನಿನ್ನ ಜೀವನದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಈ ಕಟ್ಟಿಕೊಂಡ ತಾಳ್ಮೆ ನಿನಗೂ ದಿನದಲ್ಲೂ ನಿನ್ನನ್ನು ತಾಳ್ಮೆಯಿಂದ ನಡೆಸಲಿಕ್ಕಾಗಿ ಆ ತಾಳಿ ಇರುತ್ತೆ. ಆದ್ದರಿಂದ ತಾಳಿಯ ಮಹತ್ವ ಅನ್ನೋದು ಬಹಳ ಮುಖ್ಯ. ಬಾಳಿಯು ಸುಂದರವಾಗಿರಬೇಕು ಅಂತಾದರೆ ಬಾಳಿನಲ್ಲಿ ಅತ್ಯಂತ ಮುಖ್ಯವಾದದ್ದು ತಾಳಿ. ಹಾಗಾಗಿ ತಾಳು ಅನ್ನೋದಕ್ಕಾಗಿ ತಾಳು, ಅದರ ಹೆಣ್ಣಿನ ಹತ್ತಿರ ಬಂದು ಕೂಡ ಯಾರಿಗಾದರೂ ತಾಳಿ ಕಣ್ಣಿಗೆ ಕಾಣುತ್ತೆ. ಹೇ ನಿಲ್ಲೋ ತಾಳಿ, ನೀನು ನನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ, ನಾನು ಒಬ್ಬ ವಿವಾಹಿತ ಮಹಿಳೆ, ನನ್ನ ಹತ್ತಿರಕ್ಕೆ ನೀನು ಬರುವಾಗಿಲ್ಲ. ನನ್ನ ಹತ್ತಿರಕ್ಕೆ ಬರಬೇಕು ಅಂತ ಆದರೆ ತಾಳಿ ಕಟ್ಟದಂಥ ಒಂದು ಗಂಡ ಇದ್ದಾನೆ, ಅವನಿಗೆ ಮಾತ್ರ ನನ್ನ ಹತ್ತಿರಕ್ಕೆ ಪ್ರವೇಶ ಅಂತ. ಇವತ್ತು ತಾಳಿಯೇ ಇಲ್ಲದೇ ಇದ್ದದ್ರಿಂದ ಕಂಡ ಹೆಣ್ಣೆ ಮೇಲೆ ಅತ್ಯಾಚಾರ, ಅವಮಾನ ಇತ್ಯಾದಿಗಳೆಲ್ಲ ಆಗ್ತಾಯಿದೆ. ಹಾಗಾಗಿ ತಾಳಿಯ ಮಹತ್ವ ಬಹಳ ಮುಖ್ಯವಾದದ್ದು. ಪಂಡಿತರೆ, ನೀವು ಹೇಳಿದಾಗೆ ನಿಜಕ್ಕೂ ಉಳ್ಳವರು ಶಿವಾಲಯವ ಮಾಡುವರು ಅನ್ನೋ ಹಾಗೆ ಉಳ್ಳವರು ಬಹಳ ಬಂಗಾರವನ್ನು ಬಳಸಿಕೊಂಡು ಚೈನ್ ಮಾಡಿಸ್ಕೊಂಡಿರ್ತಾರೆ. ಆದರೆ ಕಡು ಬಡವರು ಒಂದು ಅರಿಶಿಣದ ಕೊಂಬು ಕಟ್ಕೊಂಡಿರ್ತಾರೆ. ಹೀಗಾಗಿ ಮಾಂಗಲ್ಯ ಧಾರಣೆಗೆ ಎಷ್ಟು ವಿಧಗಳಿದೆ ಅಂತ ಹೇಳ್ತಾರೆ? ಮಾಂಗಲ್ಯ ಧಾರಣೆಯಲ್ಲಿ ಬಹಳ ಅದೇ ಸೂತ್ರಬಂಧ ಅಂತ ಹೇಳ್ತೇವೆ. ಸೂತ್ರ ಅಂದರೆ ನುಗುಲಿನಲ್ಲೇ ಕಟ್ಟಬೇಕು, ಏನೋ ಬಂಗಾರದಲ್ಲಿ ಕಟ್ಟಬೇಕು ಅಂತಿಲ್ಲ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಕರಿಮಣಿಯನ್ನು ನುಗುಲಿನಲ್ಲಿ ಪೋಣಿಸೇ ಕಟ್ತಿದ್ರು. ಅದು ಹರಿದೋಯ್ತು ಅಂದರೆ ಕೂಡಲೇ ಆ ಮುಖವನ್ನು, ಹೃದಯ ಭಾಗವನ್ನು ಮುಚ್ಚಿಕೊಂಡು ಕೂಡಲೇ ಅವರೇ ಸುರ್ಕೊಂಡು ಹಾಕ್ಕೊಳ್ತಿದ್ರು. ಈ ಪುರುಷರಿಗೆ
ಜನವಾರ ಎಷ್ಟು ಮಹತ್ವ, ಹೆಣ್ಣಿಗೆ ಕರಿಮಣಿ ಅಷ್ಟು ಮಹತ್ವ. ಕರಿಮಣಿ ಹರಿದೋಯ್ತು ಅಂತ ಆದರೆ ಆ ದಿವಸ ಉಪವಾಸ ಇದ್ದು ಹೊಸದಾಗಿ ಸುರ್ಕೊಂಡು ಕಟ್ಕೊಂಡು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಊಟ ಮಾಡ್ತಾಯಿದ್ರು. ಹಾಗಾಗಿ ಈ ಸೂತ್ರ, ಈ ಹಳದಿ ಬಣ್ಣದ ಸೂತ್ರದಲ್ಲಿ ಅರಸನ ಕೊಂಬನ್ನು ಕಾಯ್ಕೊಂಡು ಕಟ್ಟುವುದಂಥದ್ದು ಒಂದಿದೆ. ಯಾಕಂದರೆ ಅಲ್ಲಿ ನೀಲಲೋಹಿತೆ ಭವತಃ ಕೃತ್ಯಾಸಕ್ತಿರ್ವ್ಯಜ್ಯತೆ ಏದಂತೆ ಸ್ಯಾ ಜ್ಞಾತ ಯಪ್ಪತಿರ್ ಬಂಧೇಶು ಬದ್ಧತಾಮ್ ಅಂತೇಳಿ ಹೇಳ್ತೇವೆ. ಹಾಗಾಗಿ ನೀಲಲೋಹಿತ ಅಂತಂದರೆ ಸೂತ್ರ, ಆ ಸೂತ್ರವನ್ನು ನಮ್ಮಲ್ಲಿ ಇವತ್ತಿಗೂ ಕೊಡ್ತಾರೆ. ಸಾಮಾನ್ಯವಾಗಿ ಕರಿಮಣಿಯನ್ನು ಹೀಗೆ ಮುಂದಿನಿಂದ ತೆಗೆದು ಕೊಳಕೆ ಹಾಕಿದ್ರೆ ಆ ಸೂತ್ರವನ್ನು ಹಿಂದುಗಡೆಯಿಂದ ಹೀಗೆ ತೆಗೆದು ಜೋಡಿಸ್ತಾರೆ. ಅದಕ್ಕೆ ಸೂತ್ರ ಬಂಧನ ಅಂತ. ಅದಕ್ಕೆ ಕಂಠೆ ಸೂತ್ರ ಬಂಧನ ಅಂತ ಹೇಳ್ತೇವೆ. ಕುತ್ತಿಗೆಯಲ್ಲಿ ಸೂತ್ರದಿಂದ ಬಂಧನವನ್ನು ಮಾಡುವಂಥದ್ದು. ಹಾಗಾಗಿ ಆ ಸೂತ್ರ ಬಂಧನ ಅನ್ನುವಂಥದ್ದು ಅದು ಗ್ರಹ ಬಂಧನ. ಹೆಣ್ಣಿಗೆ ತನ್ನ ಪತಿಯ ಗ್ರಹದಲ್ಲಿ ನೀನು ಯಾವಾಗಲೂ ಸುರಕ್ಷಿತವಾಗಿರಬೇಕು ಅಂತ. ಇವತ್ತು ಸೂತ್ರ ಬಂಧನ ಅನ್ನೋದು ಕಾರಾಗೃಹ ಬಂಧನಕ್ಕೆ ಹೋಗ್ಬಿಡ್ತಾ ಇದೆ. ಯಾಕೆ ಕೇಳಿದ್ರೆ ಕರಿಮಣಿಯನ್ನು ಕಟ್ಟದ ಅಲ್ಲೇ ಬಿಟ್ಟ ಆಮೇಲೆ ಕಡೆ ಕಾರಾಗೃಹಕ್ಕೆ ಹೋದ್ಮೇಲೆ ಅವನನ್ನು ಹುಡುಕಬೇಕಾದ್ದು. ಆ ರೀತಿಯಾಗಿದೆ ಈ ಮದುವೆ ಎನ್ನುವ ವೈಭವ, ಆಡಂಬರ, ಈ ಅಲಂಕಾರ ಅನ್ನೋದು ನಿಜವಾದಂಥ ಮದುವೆಯ ಮಹತ್ವವನ್ನು ಕಳ್ಕೊಂಡು ಇವತ್ತು ಮದುವೆ ಎನ್ನುವುದು ಆ ಉಂಡವರು ಹರಿಸೋಗೋದಿಲ್ಲ, ಬೈದು ಹೋಗ್ತಾರೆ. ಮದುವೆ ಮನೆಯಲ್ಲಿ 5-10 ಲಕ್ಷ ರೂಪಾಯಿನ ಡೆಕೋರೇಷನ್, 20-30 ಲಕ್ಷದ ಊಟ, ಯಾವ್ಯಾವುದೋ ರೀತಿಯಾದ ಆಡಂಬರಗಳಿಂದ ಸರಿಯಾದ ಶಾಸ್ತ್ರೀಯ ಪದ್ಧತಿ ಮದುವೆ ಹೊರಟೋಗಿ ಉಂಡವನು ಯಾರಾದರೂ ಹರಿಸ್ತಾನ? ಅದೂ ಇಲ್ಲ. ಈ ಶ್ರೀಮಂತರಿಗೆ ಯಾಕೆ ಇಷ್ಟು ದೊಡ್ಡ ಊಟ ಹಾಕಬೇಕಿತ್ತು? 4 ಜನ ಅನಾಥರಿಗೆ ಹಾಕ್ಬೋದಿತ್ತು. ಇದೆಲ್ಲ 108 ನಮಗೆ ಸ್ವೀಟು ಊಟವನ್ನು ಹಾಕಿ ನಮ್ಮ ಆರೋಗ್ಯವನ್ನು ಕೆಡಿಸಿ ಮತ್ತು ಡಾಕ್ಟ್ರ್ ಇದ್ದಲ್ಲಿ ಹೋಗಿ ಶುಗರಿಗೆ ಔಷಧ ತಗೊಳ್ಳುವಂಗಾಯಿತು ಅನ್ನುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಮಡಿಗೆಯ ಮದುವೆ ಅನ್ನೋದು ಸಿಂಪಲ್ ಆಗಿರಬೇಕು, ಶಾಸ್ತ್ರೀಯವಾಗಿರಬೇಕು, ಅದರ ವಿವೇಚನೆ ಆಗಬೇಕು. ಹೆಣ್ಣಿಗೂ ಗಂಡಿಗೂ ಈ ಸೂತ್ರ ಬಂಧನ ಅನ್ನೋದು ದಾಂಪತ್ಯ ಜೀವನದಲ್ಲಿ ಎಷ್ಟು ಮುಖ್ಯ. ಒಂದು ಮಂತ್ರವನ್ನು ಹೇಳ್ತೇವೆ ನಾವು, ಮಮ ಹೃದಯೇ ಹೃದಯಂತೆ ಅಸ್ತು ಮಮ ಚಿತ್ತೇ ಚಿತ್ತಮಸ್ತುತೆ ಮಮ ವಾಚ ಮೇಕಮನ ಶೃಣುಮಾ ಮೇಮಾರು ಮೃತ ಸಹಚರ್ಯ ಮಯಾ ಭವ. ನಾನು ನೀನು ಇನ್ನು ಮುಂದೆ ಸಹಚರಿ ಆಗಬೇಕು ಅಂತ. ಅದಕ್ಕಾಗಿ ಆ ಸಾಹಚರ್ಯ ಭಾವನೆಯನ್ನು ಹುಟ್ಟಿಸುವುದೇ ಮದುವೆ. ಆ ಸಾಹಚರ್ಯ ಭಾವನೆಗೆ ಅನುಕೂಲವಾಗುವುದಕ್ಕೆ ಮಂಗಲಸೂತ್ರ ಧಾರಣೆ. ಆ 2 ತಾಳಿ ಹಾಕುವಂಥದ್ದು ಹಾಗೆ ನಾಣ್ಯಕ್ಕೆ 2 ಮುಖ ಇದ್ದಾಗೆ, ನಿನ್ನ 1 ಮುಖ ನಾನು, ನನ್ನ 1 ಮುಖ ನೀನು. ಈ ರೀತಿಯ ತಾಳಿಯನ್ನು ಮಹತ್ವವನ್ನು, ಸೂತ್ರ ಬಂಧನದ ಮಹತ್ವವನ್ನು, ಕರಿಮಣಿಯ ಮಹತ್ವವನ್ನು ತಿಳ್ಕೊಂಡಾಗ ಜೀವನದಲ್ಲಿ ವಿರಸ, ವಿಚ್ಛೇದನ, ವಿಯೋಗ ಇಂತಹದ್ದು ಆಗುವುದಿಲ್ಲ. ಇದು ಇವತ್ತು ಹೆಚ್ಚಾಗ್ತಾ ಇದೆ ಅಂತಂದರೆ ಮದುವೆಯ ವೈಭವೀಕರಣ ಹೆಚ್ಚಾದದ್ರಿಂದ ಇದೆಲ್ಲವೂ ಆಗ್ತಾ ಇದೆ. ಸಾಧ್ಯವಾದಷ್ಟು ಮದುವೆಯಲ್ಲಿ ಆಡಂಬರ, ಅಲಂಕಾರ, ವೈಭವವನ್ನು ಕಡಿಮೆ ಮಾಡಿ ಶಾಸ್ತ್ರೀಯ ಪದ್ಧತಿಯನ್ನು ಯಾವಾಗ ಅನುಸರಿಸ್ತಾರೋ ಆಗ ಮಂಗಲಸೂತ್ರದ ನಿಜವಾದ ಮಹತ್ವ ಬರ್ತದೆ. ಮತ್ತು ಮರುಮಾಂಗಲ್ಯ ಧಾರಣೆ ಹೇಳುವಂಥ ಈ ಒಂದು ಅವೈದಿಕವಾದ, ನಿಜವಾಗ್ಲೂ ಈಗ ಗಂಡ ಹೆಂಡರ ಸಂಸಾರದಲ್ಲಿ ಒಡುಕು ಬಂದಿದೆ ಅಥವಾ ಏನೋ ದೋಷ ಕಾಣಿಸ್ಕೊಂಡಿದೆ ಅಂತ ಬಹಳಷ್ಟು ಬಾರಿ ಮಾಂಗಲ್ಯವನ್ನು ಹುಂಡಿಗೆ ಹಾಕೋದಾಗ್ಲಿ ಅಥವಾ ಮರು ಮಾಂಗಲ್ಯ ಧಾರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಖಂಡಿತ ತಪ್ಪು. ಶಾಸ್ತ್ರಗಳಲ್ಲಿ ಎಲ್ಲೂ ಹೇಳಿಲ್ಲ. ಇದು ಅವೈದಿಕ ಅಂತ ಹೇಳ್ತೇವೆ. ಇವತ್ತು ಈ ಮದುವೆಯೆಲ್ಲ ಆಡಂಬರಗಳು ಹೇಗಾಗಿದೆಯೋ ಈ ಮರುಮಾಂಗಲ್ಯ ಧಾರಣೆ ಹೇಳೋದು ಅದು ಯಾವುದೋ ಇಷ್ಟ ಡಾಂಬಿಕರು, ಶಾಸ್ತ್ರ ಗೊತ್ತಿಲ್ಲದಿದ್ದವರು ಆ ರೀತಿ ಹಬ್ಬಿಸಿದ್ದಾರೆ. ಮರುಮಾಂಗಲ್ಯ ಧಾರಣೆ ಅನ್ನೋದು ಇಲ್ಲ. ಒಂದು ಗಂಡಿಗೆ ಹೆಂಡತಿ ಸತ್ತೋದ್ರೆ ಪುನಃ ವಿವಾಹ ಮಾಡ್ಕೊಳ್ಳುವಾಗ ಅವನಿಗೆ ಮಧುಪರ್ಕ ಅಂತಿಲ್ಲ. ಆಗ ಹೇಳ್ತೇವೆ ಅಂದರೆ ದ್ವಿತೀಯ ವಿವಾಹ ಹೇತು ಮಧುಪರ್ಕೇಣ ಅನರ್ಹ ಇಷ್ಯ ಅಂತ ಹೇಳ್ತಾನೆ. ಹಾಗೆ ಹೆಣ್ಣಿಗೆ ಒಮ್ಮೆ ಗಂಡನ ವಿಚ್ಛೋದನ ವಿಯೋಗ ಆದರೆ ಆಗ ಆ ಮಾಂಗಲ್ಯ ತೆಗೆಯುವಂಗಿಲ್ಲ. ಆ ಮಾಂಗಲ್ಯ ಅವ್ರ ಮೈ ಮೇಲೆ ಇರಬೇಕು. ಇನ್ನು ಬಾಳ್ವೆಗಾಗಿ ಇನ್ನೊಬ್ಬನ ಗಂಡನ ಜೊತೆಗೆ ಸಹಬಾಳ್ವೆ ಮಾಡುವುದು ವಿನ ಈ ಮರುಮಾಂಗಲ್ಯ ಧಾರಣೆ ಅನ್ನೋದು ಒಂದನೇದು ಶುದ್ಧ ಶಾಸ್ತ್ರ ವಿರೋಧವಾದ ಮಾತು. ಎರಡನೇದಾಗಿ ಅದನ್ನು ದೇವರ ಹುಂಡಿಗೆ, ಶ್ರೀನಿವಾಸನ ಹುಂಡಿಗೆ ಹಾಕ್ತಾರಲ್ಲ, ಇದರಂಥ ಮಹಾಪಾಪ ಯಾವುದೂ ಇಲ್ಲ. ಒಂದು ಹೆಣ್ಣು ತನ್ನ ಮೈ ಮೇಲೆ ತೊಟ್ಟಂಥ ಆ ಬಂಗಾರ, ಅದರ ಜೊತೆಗೆ ಬೇಕಾದಷ್ಟು ದಿವಸ ಆ ಮಾಂಗಲ್ಯವನ್ನು ತೊಟ್ಟ ಮೇಲೆ ಗಂಡ ಹೆಂಡತಿಯ ಸಮಾಗಮಗಳೆಲ್ಲ ಆಗಿರುತ್ತೆ. ಆ ರೀತಿಯಾದಂಥ ಆ ಒಂದು ಮಂಗಲಸೂತ್ರವನ್ನು ದೇವರ ಹುಂಡಿಗೆ ಹಾಕಿದರೆ ಅದಕ್ಕಿಂತ ದೊಡ್ಡ ಮಹಾಪಾಪ ಯಾವುದೂ ಇಲ್ಲ. ಯಾರಾದರೂ ನೀವು ಹಾಕಿದ್ದಿದ್ರೆ ಆ ಪಾಪಕ್ಕೆ ಇನ್ನೊಂದು ಸಲ ಹೋಗಿ ದೇವರಲ್ಲಿ ಹೋಗಿ ತಪ್ಪಿಗೆ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ಈ ಮರುಮಾಂಗಲ್ಯ ಧಾರಣೆ ಮತ್ತು ಮಾಂಗಲ್ಯ ಹುಂಡಿಗೆ ಹಾಕುವುದು ಶಾಸ್ತ್ರ ವಿರೋಧವಾದ್ದರಿಂದ ಇನ್ನು ಮುಂದಂತೂ ಯಾರೂ ಮಾಡಬೇಡಿ. ಈವರೆಗೆ ಏನಾದರೂ ಮಾಡದಿದ್ದರೆ ಅದು ಶಾಸ್ತ್ರ ಸಂಪತ್ತ, ಶಾಸ್ತ್ರ ವಿಹಿತವಾದದ್ದಲ್ಲ. ಪಂಡಿತರೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಮಾಂಗಲ್ಯದ ಮಹತ್ವವನ್ನು ತಿಳ್ಕೊಂಡ್ವಿ. ಇನ್ನು ವೀಕ್ಷಕರೇ, ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರ ಕಂಡುಕೊಳ್ಬಹುದು. ನಿಮ್ಮಲ್ಲೂ ಪ್ರಶ್ನೆಗಳಿದ್ರೆ ಕರೆ ಮಾಡಿ ಉತ್ತರ ಕಂಡುಕೊಳ್ಬಹುದು. ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.